ನಮಸ್ಕಾರ. ದರ್ಶನ್ ಅನ್ನೋ ಪಾಪಿಗೆ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಆದ ಇವನು ಮತ್ತು ಇವನ ಗ್ಯಾಂಗಿಗೆ ಮರಣದಂಡನೆ ಕೊಡಬೇಕು ಅಂತ ಈಗಾಗಲೇ ಶಿವಮೊಗ್ಗದಲ್ಲಿ ಅತಿ ದೊಡ್ಡದಾಗಿ ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಸದ್ಯ ನಾನು ನಿಮಗೆ ಈ ಸ್ಕ್ರೀನ್ ಮುಂದೆ ಹಾಕಿದ್ದೀನಿ, ಅದೇ ಈ ಫುಟೇಜು. ಈ ಪ್ರತಿಭಟನೆ ಮಾಡ್ತಾರಂಥ ಒಂದು ಫುಟೇಜು. ದರ್ಶನ್ಗೆ ಮರಣದಂಡನೆ ಕೊಡಬೇಕು ಅಂತ ಹೇಳಿ ಸದ್ಯ ಆಗ್ರಹಿಸಿ ಅಲ್ಲಿ ಇರೋಂಥ ಸಾರ್ವಜನಿಕರೆಲ್ಲ ಸೇರಿಕೊಂಡು ಈ ಒಂದು ಶಿವಮೊಗ್ಗದಲ್ಲಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಲ್ನ ಕೂಡ ಕವರ್ ಮಾಡಿ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿ ನಮಗೆ ನ್ಯಾಯ ಬೇಕು, ಹಾಗೆ ದರ್ಶನ್ಗೆ ಮರಣದಂಡನೆ ಹಾಗೂ ಅವನ ತಂಡೆ ಮತ್ತು ಡಿ ಗ್ಯಾಂಗ್ ಅನ್ನೋ ಒಂದು ಕುಖ್ಯಾತ ರೌಡಿ ಗ್ರೂಪಿಗೆ ಸಿಗಬೇಕು ಅಂತ ಹೇಳಿ ಶಿಕ್ಷೆಗೆ ಆಗ್ರಹಿಸಿ ಇದು ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ದರ್ಶನ್ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗ್ತದೆ. ಕೇವಲ ದರ್ಶನ್ ವಿರುದ್ಧ ಮಾತ್ರ ಅಲ್ಲ, ಈ ಕೇಸ್ನಲ್ಲಿ ಅರೆಸ್ಟ್ ಆಗಿರೋಂಥ 19 ಜನಗಳ ವಿರುದ್ಧವಾಗಿ ಕೂಡ ರೌಡಿ ಶೀಟನ್ನು ಓಪನ್ ಮಾಡಬೇಕು ಅಂತ ಈಗಾಗಲೇ ಪೊಲೀಸ್ನವರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಸಾಕಷ್ಟು ರಾಜಕೀಯದ ಕೆಲ ಮುಖಂಡರುಗಳು ಇದ್ರ ಬಗ್ಗೆ ಒತ್ತಡ ಕೂಡ ಏರ್ತಿದ್ರು ಸಹ ಯಾವುದೇ ಪೊಲೀಸರು ಕೇರ್ ಮಾಡಿದರೆ ಇವನ ವಿರುದ್ಧವಾಗಿ ರೌಡಿ ಶೀಟ್ಗಳನ್ನ ತೆಗಿಬೇಕು ಅಂತಲೂ ಕೂಡ ಈಗಾಗಲೇ ಯೋಚನೆ ಆಗಿದೆ. ಅಷ್ಟೇ ಅಲ್ಲ, ಈಗಾಗಲೇ ಆಗುತ್ತೆ ಕೂಡ, ಇವತ್ತು ಅಥವಾ ನಾಳೆಯಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತೆ. ಒಬ್ಬ ರೌಡಿ ಅಂತ ಅವನು ಕೂಡ ಈಗ ಸಮಾಜದ ಮುಂದೆ ಇನ್ನು ಮುಂದೆ ತೋರಿಸ್ಕೊಳ್ತಾನೆ. ಇನ್ಮೇಲೆ ಪೊಲೀಸ್ನಲ್ಲಿ ನಡೆಸೋ ಪ್ರತಿ ಪೆರೇಡ್ಗೂ ಹೋಗಿ ಕೈ ಕಟ್ಕೊಂಡು ಮುಚ್ಕೊಂಡು ನಿಂತ್ಕೊಬೇಕಾಗಿರೋದು ಸ್ಥಿತಿ ದರ್ಶನ್ ಆಗಿರುತ್ತೆ. ಏನೇ ಇಲ್ಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಈ ವಿಡಿಯೋಗೆ ಮುಗಿಸ್ತೀನಿ. ಧನ್ಯವಾದ.